ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರಗಳು, ಸ್ವಾಗತವನ್ನು ಕೋರುತ್ತಾ ಇವತ್ತು ರಾಜ್ಯದೊಳಗೆ ಏನು ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಒಂದು ಸಚಿವ ಸ್ಥಾನ ಕೊಡದೇ ಇರೋದರ ಪ್ರಯುಕ್ತವಾಗಿ ನಾವು ಇವತ್ತು ಈ ಒಂದು ಪ್ರೆಸ್ ಮೀಟ್ ಮಾಡುವಂಥ ಇದಕ್ಕೆ ನಾವಿಲ್ಲಿ ಬಂದಿದ್ದೀವಿ. ಏನು ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು ಒಬ್ಬ ದಿಟ್ಟ ನಾಯಕರು, ಕರ್ನಾಟಕ ಅತ್ಯಂತ ಹಿರಿಯ ನಾಯಕರು. ಅಂಥ ಒಂದು ನಾಯಕರನ್ನು ಒಂದು ಮೊದಲ ಒಂದು ಲಿಸ್ಟ್ನೊಳಗೆ ನಮ್ಮ ಸಾಹೇಬರು ಒಂದು ಸಚಿವ ಸ್ಥಾನ ಕ್ಯಾಬಿನೆಟ್ನೊಳಗೆ ಹೆಸರನ್ನು ಅವ್ರದ್ದು ಇರಬೇಕಾಗಿತ್ತು. ಅವರು ಈ ಒಂದು ಹಿಂದಿನ ಒಂದು ಇದರೊಳಗನ ಒಂದು 4-5 ದಶಕಗಳಿಂದ ರಾಜಕಾರಣದಲ್ಲಿ ಇದ್ದಂಥ ಒಬ್ಬ ಧೀಮಂತ ನಾಯಕರು. ಅಂಥ ನಾಯಕರು ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಪೈಪೋಟಿ ಒಳಗಿದ್ದಂಥ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಇವತ್ತು ಒಂದು ಕ್ಯಾಬಿನೆಟ್ನೊಳಗೆ ಅವ್ರಿಗೆ ಒಂದು ಸ್ಥಾನ ತೊಗೊಂಡಿರೋದು ನಮಗೆ ಭಾಳ ನೋವಿನ ಸಂಗತಿ. ಇದು ಉತ್ತರ ಕರ್ನಾಟಕದ ಭಾಗಕ್ಕೆ ಒಂದು ಬಹಳ ದೊಡ್ಡ ಅನ್ಯಾಯ. ಈ ನಮ್ಮ ಭಾಗದ ಜನತೆ ನಮ್ಮ ಸಾಹೇಬರಿಗೆ ಆದಂಥ ಅನ್ಯಾಯ ಇಲ್ಲ, ನಮ್ಮ ಜನತೆಗೆ ಆದಂಥ ಅನ್ಯಾಯ ಇದು. ಯಾಕೆ ಈ ಒಂದು ನಮ್ಮ ಸಾಹೇಬರಿಗೆ ತೊಗೊಂಡಿಲ್ಲ ಅನ್ನೋದೇ ನಮ್ಮದು ಒಂದು ಪ್ರಶ್ನೆ. ಅವರು ಮಾಡಿದಂಥ ಸೇವೆ, ಅವರು ಮಾಡಿದಂಥ ಕೆಲಸಗಳು, ಅವರ ದೂರದೃಷ್ಟಿ, ಅವರ ಕರ್ತವ್ಯ ನಿಷ್ಠೆ ಅದನ್ನೆಲ್ಲ ನಾವು ಪರಿಗಣಿಸಿದಾಗ ಈ ಒಂದು ಗ್ರಾಮೀಣಾಭಿವೃದ್ಧಿ ಸಚಿವರಾದಾಗ ಅವರು ಮಾಡಿದಂಥ ಸೇವೆ ಇಡೀ ರಾಜ್ಯದೊಳಗೆ ದೇಶದೊಳಗೆ ಇರಲಾರ್ದಂಥ ಒಂದು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯವನ್ನು ಯಾರ ಗಮನಕ್ಕೂ ಇರಲಾರ್ದಂಥ ಒಂದು ದೂರದೃಷ್ಟಿ ಇರುವಂಥ ವ್ಯಕ್ತಿತ್ವ ನಮ್ಮ ಸಾಹೇಬರದು. ಅಂಥ ಒಂದು ವಿಶ್ವವಿದ್ಯಾಲಯ ನಮ್ಮ ಗದಗ ನಗರಕ್ಕೆ ತಗೊಂಡು ಬಂದು ಒಂದು ವಿಶ್ವವಿದ್ಯಾಲಯನೇ ಸ್ಥಾಪನೆ ಮಾಡಿದರು. ನೀರಾವರಿ ಸಚಿವರಾದಾಗೂ ಅವರು ಮಾಡಿದಂಥ ಹಲವಾರು ಕಾರ್ಯಗಳು, ಕೆಲಸಗಳು ಇವತ್ತು ಅವರು ಯಾವುದೇ ಒಂದು ಖಾತೆಯನ್ನು ಕೊಡಲಿ ಅವರು ಭಾಳ ನಿಷ್ಠೆಯಿಂದ ಅವರು ಒಂದು ಪ್ರಭಾವ ಶಕ್ತಿ ಮೀರಿ ಅವರು ಕೆಲಸ ಮಾಡ್ತಾರೆ. ಅಂಥ ನಾಯಕರನ್ನ ಇವತ್ತು ಕಡೆಗಣಿಸಿರಂದ್ರೆ ನಮಗೆ ಬಹಳ ನೋವಿನ ಸಂಗತಿ. ಅವರು ಸಚಿವ ಸ್ಥಾನ ಕೊಡ್ಬೇಕಂತೇಳಿ ನಾವು ಆಗ್ರಹ ಮಾಡ್ತೀವಿ. ಇವತ್ತು ಸನ್ಮಾನ್ಯ ಡಿ ಕೆ ಹರಿಪ್ರಸಾದ್ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು, ಜಿ ಪರಮೇಶ್ವರ್ ಸಾಹೇಬರು, ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಮೇಡಮ್ ಅವರು, ಇವರೆಲ್ಲರ ಗಮನಕ್ಕೆ ನಾವು ಇದು ಇಲ್ಲಿ ಗದಗಲಿಂದ ಇಡೀ ಡೆಲ್ಲಿವರೆಗೂ ಹೋಗಬೇಕು. ನಮ್ಮ ಸಾಹೇಬರಿಗೆ ಸಚಿವ ಸ್ಥಾನ ದೊರಿಬೇಕು. ಅವರು ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿರೋರಿಗೆ ಇವತ್ತು ಉಪಮುಖ್ಯಮಂತ್ರಿ ಸ್ಥಾನ ಆದರೂ ಕೊಡ್ಬೇಕಂತ ನಾವು ಆಗ್ರಹ ಮಾಡ್ತೀವಿ. ಅವರು ಇವತ್ತು ನೋಡ್ರಿ, ಅವರು ಮಾಡಿದಂಥ ನೇಕಾರರ ಒಂದು ಧ್ವನಿಯಾಗಿ ಅವರು ಕ್ಯಾಬಿನೆಟ್ನೊಳಗೆ ಧ್ವನಿ ಎತ್ತಿದಂಥವ್ರು ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು. ಉತ್ತರ ಕರ್ನಾಟಕದ ನೆಲ ಜಲ ಎಲ್ಲದರ ಬಗ್ಗೆನೂ ಬಹಳ ಕಾಳಜಿ, ಬಡವರ ಬಗ್ಗೆ, ದೀನ ದಲಿತರ ಬಗ್ಗೆ ಪಕ್ಷಾತೀತವಾಗಿ ಒಂದು ಬಡವರಲಿಂದ ಜಾತ್ಯತೀತ ನಾಯಕರಂದ್ರೆ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು. ಅಂಥ ಒಂದು ನಾಯಕರಿಗೆ ಇವತ್ತು ಇಷ್ಟು ಸಚಿವ ಸ್ಥಾನ ದೊರೆತಿಲ್ಲ ಅಂದ್ರೆ ನಮ್ಗೆ ಭಾಳ ನೋವಾಗೈತಿ. ಇದರಿಂದ ನಾವು ಎಲ್ಲ ನಮ್ಮ ಮಹಿಳೆಯರಿಗಂತೂ ಬಹಳ ಒಂದು ಇವತ್ತು ನೋಡ್ರಿ ಸಾಮಾನ್ಯ ಜನತೆಗೆ ಸಮೀಪದಿಂದ ಕಾಣುವಂಥ ವ್ಯಕ್ತಿತ್ವ. ಅಂಥ ವ್ಯಕ್ತಿಗೆ ಇವತ್ತು ಅವರು ಏನು ಆಡಳಿತಾತ್ಮಕ ಕೊಡ್ತಾರ ಕೆಲಸಗಳನ್ನು, ಅದು ನಮ್ಗೆ ಮುಖ್ಯ. ಯಾಕಂದ್ರೆ ರಾಜಕಾರಣದೊಳಗೆ ಎಲ್ಲರೂ ಹೋಗ್ತಾರ, ರಾಜಕಾರಣ ಮಾಡ್ತಾರೆ. ಬಡವರ ಬಗ್ಗೆ ಕಾಳಜಿ ಮಾಡುವಂಥವ್ರು, ನಮ್ಮ ನೀರು ನೆಲ ಜಲದ ಬಗ್ಗೆ ಕೆಲಸ ಮಾಡುವಂಥವ್ರು, ಬಡವರ ಬಗ್ಗೆ, ದೀನ ದಲಿತರ ಬಗ್ಗೆ ಚಿಂತನೆ ಮಾಡುವಂಥವ್ರು, ಅಂಥ ವ್ಯಕ್ತಿತ್ವ ನಮ್ಗೆ ಇವತ್ತು ನಮಗೆ ರಾಜಕಾರಣಿಗಳು ಬೇಕು. ಈಗ ಬಡವರಿಗೆ ಸ್ಥಳದಲ್ಲಿ ಪರಿಹಾರ ಮಾಡುವಂಥ ವ್ಯಕ್ತಿ ಬೇಕು. ಅಂಥವ್ರು ಇವತ್ತು ಕ್ಯಾಬಿನೆಟ್ನಾಗ ಇಲ್ಲ ಅಂದ್ರೆ ನಮ್ಗೆ ಬಹಳ ಒಂದು ನೋವು ಆಗ್ತಾ ಇದೆ. ಅದಕ್ಕೆ ನಮ್ಮ ಸಾಹೇಬರಿಗೆ ಈ ಒಂದು ಉಪಮುಖ್ಯಮಂತ್ರಿ ಸ್ಥಾನ ದೊರಿಬೇಕು. ಅದನ್ನು ನಾವು ಕೊಡಲಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಒಂದು ಉಗ್ರವಾದ ಒಂದು ಹೋರಾಟವನ್ನು ಮಾಡೋಕ್ಕೆ ನಾವೆಲ್ಲ ಮಹಿಳೆಯರು ಸಿದ್ಧವಾಗಿದ್ದೀವಿ. ಇದನ್ನು ನಾವು ಎಲ್ಲ ನಮ್ಮ ನಾಯಕರುಗಳಿಗೆ ನಾವು ಮುಟ್ಟಿಸುವಂಥ ಜವಾಬ್ದಾರಿ ನಮ್ಮ ಕೆಲಸ ನಾವು ಮಾಡಕತ್ತೀವಿ. ತಾವು ನಮ್ಮ ಸಾಹೇಬರಿಗೆ ಒಂದು ಮುಖ್ಯಮಂತ್ರಿ ಸ್ಥಾನ, ಉಪಮುಖ್ಯಮಂತ್ರಿ ಸ್ಥಾನಗಳನ್ನು ಕೊಡಬೇಕು ಅಂತ ನಾವು ಆಗ್ರಹಿಸ್ತೇವೆ. ನೀರು ಯಾವುದೇ ಒಂದು ಇಲಾಖೆ ಕೊಡಲಿ ಅವರಿಗೆ, ಅದರಲ್ಲಿ ಪ್ರಶಸ್ತಿಗಳನ್ನು ಪಡೀತಕ್ಕಂಥ ಜನರ ಏನು ಗಾಂಧೀಜಿಯವರು ಕಂಡಂಥ ಗ್ರಾಮ ಸ್ವರಾಜ್ಯವನ್ನು ಇವತ್ತು ಗ್ರಾಮಗಳಿಗೆ ತಲುಪಿಸ್ಬೇಕು. ಶುದ್ಧ ಕುಡಿಯುವ ನೀರಾಗಿರ್ಬೋದು,
ನಮ್ಮ ಮಹಿಳೆಯರಿಗೆ ಪ್ರತಿಯೊಂದು ಮನೆಗೆ ಶೌಚಾಲಯಗಳಾಗಿರ್ಬೋದು, ಗೌರವ ಘಟಕಗಳಾಗಿರ್ಬೋದು ರಾಜ್ಯಾದ್ಯಂತ ದೊರೆಯುವಂತೆ ಇಡೀ ಉತ್ತರ ಕರ್ನಾಟಕದ ಗಡಿಯಿಂದ ಹಿಡಿದು ನೆಲ ನೀರು ಎಲ್ಲದಕ್ಕೂ ಅವರು ದನಿ ಎತ್ತಕ್ಕಂಥ ಒಂದು ಯೋಗ್ಯ ಆಡಳಿತ ನಡೆಸಕ್ಕಂಥ ಧೀಮಂತ ನಾಯಕರು, ಅತ್ಯಂತ ಅನುಭವಿ ಇರ್ತಕ್ಕಂಥ ನಾಯಕರನ್ನು ನಾವು ಸಚಿವ ಸಂಪುಟದಲ್ಲಿ ಸೇರಿಸಿಕೊಳ್ಳದೆ ಇರೋದ್ರಿಂದ ನಮ್ಮ ಉತ್ತರ ಕರ್ನಾಟಕಕ್ಕೆ ಅತ್ಯಂತ ಅನ್ಯಾಯವಾಗ್ತದೆ. ನಮ್ಮ ಮಹಿಳೆಯರಿಗೆ, ದೀನದಲಿತರಿಗೆ ಯಾವುದೇ ಅವರು ಜಾತಿ ಬಂತ ಅಂಥದಿಂತ ನೋಡತಕ್ಕಂಥ ವ್ಯಕ್ತಿ ಅಲ್ಲ. ಅವರು ಹೊರಗೆ ಬಿದ್ದರೆ ಜನಸೇವೆಯೇ ಅವರ ಜನಾರ್ದನ ಸೇವೆ ಅಂತ ಕೆಲಸ ಮಾಡ್ತಕ್ಕಂಥ ಯೋಗ್ಯ ವ್ಯಕ್ತಿಯನ್ನು ಕಡೆಗಣಿಸುವುದು ಅತ್ಯಂತ ಅನ್ಯಾಯ. ಆದ್ದರಿಂದ ನಾವು ನಮ್ಮ ಕ್ಷೇತ್ರದಿಂದ ಮಹಿಳಾ ಕಾಂಗ್ರೆಸ್ನಿಂದ ಎಲ್ಲ ಒತ್ತಾಯ ಮಾಡ್ತಕ್ಕಂಥದ್ದು ಏನಂದ್ರೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಸಿಗಬೇಕಾದಂಥ ವ್ಯಕ್ತಿ ಇವತ್ತು ಸಚಿವ ಸ್ಥಾನವಾಗಲಿ ಉಪಮುಖ್ಯಮಂತ್ರಿಯನ್ನಾಗಲಿ ಮಾಡಲು ನಾವು ವರಿಷ್ಠರಲ್ಲಿ ಈ ಮೂಲಕ ವಿನಂತಿ ಮಾಡ್ಕೋತೀವಿ. ನಮ್ಮ ರಾಜ್ಯದ ನಾಯಕರಲ್ಲಿ ಅತ್ಯಂತ ಅನುಭವ ಹೊಂದಿದಂಥ ನಾಯಕರು ಕೆಲವೇ ಮಂದಿ ಇರ್ತಕ್ಕಂಥ ಸ್ಥಾನದೊಳಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದು ಅವರ ಜನಪರ ಕಾಳಜಿ ಅಥವಾ ಅವರು ಕೊಟ್ಟಂಥ ಇಲಾಖೆಗಳಲ್ಲಿ ಖಾತೆಗಳಲ್ಲಿ ಅವರು ರಾಜ್ಯದಿಂದ ರಾಷ್ಟ್ರ ಮಟ್ಟದವರೆಗೆ ಒಯ್ತಕ್ಕಂಥ ಒಂದು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ, ಅವರಿಗೆ ಗುರುತಿಸಿ ಅವರನ್ನು ಸಚಿವ ಸ್ಥಾನವನ್ನು ನೀಡಬೇಕು ಅಂತಲ್ಲಿ ವಿನಂತಿ ಮಾಡಿಕೊಂಡು ನಾವು ಮಹಿಳಾ ಕಾಂಗ್ರೆಸ್ಸಿಂದ ಅತ್ಯಂತ ಕಠಿಣವಾಗಿ ಮುಂದಿನ ದಿನಮಾನಗಳಲ್ಲಿ ಹೋರಾಟ ಮಾಡಲು ಸಹ ನಾವು ಸಿದ್ಧರಾಗಿದ್ದೇವೆ ಅಂತ ಈ ಮೂಲಕ ವರಿಷ್ಠರಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಇಲಾಖೆ ಕೊಟ್ಟರು, ಆಮೇಲೆ ಯಾವ ಇಲಾಖೆ ಕೊಟ್ಟರು ಅದರಲ್ಲಿ ನ್ಯಾಯಯುತವಾಗಿ ಕೆಲಸ ಮಾಡಿದ್ದಾರೆ. ಹಾಗೆ ಎಜುಕೇಷನ್ಗೆ ಮಕ್ಕಳಿಗೆ ಎಜುಕೇಷನ್ಗೆ ಒಳ್ಳೆ ಒತ್ತು ಕೊಟ್ಟು ಒಳ್ಳೊಳ್ಳೆ ಸ್ಕೂಲು ಕಾಲೇಜು ಶುರು ಮಾಡಿದ್ದಾರೆ. ಮತ್ತು ನೌಕರಿ ಸಲುವಾಗಿ ಯಾವ ಕುಂದು ಕೊರತೆ ಇಲ್ದಂಗೆ ಎಲ್ಲ ಇದು ಮಾಡಿದ್ದಾರೆ. ಯಾವ ಇಲಾಖೆಯಲ್ಲಾದರೂ ಸರಿ ಚೆನ್ನಾಗಿ ಕೆಲಸ ಸಿಗೋ ಹಾಗೆ ಮಾಡಿದ್ದಾರೆ. ಆಮೇಲೆ RDPR ಯೂನಿವರ್ಸಿಟಿ ಶುರು ಮಾಡಿ ಒಳ್ಳೆ ನೌಕರಿ ಮತ್ತು ಎಜುಕೇಷನ್ ಸಿಗೋ ಹಾಗೆ ಮಾಡಿದ್ದಾರೆ. ಆಮೇಲೆ ನೀರು ಹಳ್ಳಿಗೂ ಪ್ರತಿಯೊಂದು ಗ್ರಾಮಕ್ಕೂ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. 24x7 ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಇಂಥ ಒಬ್ಬ ಧೀಮಂತ ನಾಯಕನಿಗೆ ಇದು ಉಪಮಂತ್ರಿ ಸ್ಥಾನನೇ ಕೊಡಬೇಕಾಗಿತ್ತು. ನಾವು